ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟ್ರಾವೆಲ್. ನಾನು ನಿಮ್ಮ ವಸಂತ್ ಕುಮಾರ್. ಸೊ ನಾನಿವತ್ತು ನನ್ನ ಹೊಸ ಬೈಕ್ ಹೋಂಡಾ NX 200 ಜೊತೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ಸೊ ಇದು ಫಸ್ಟ್ ಡ್ರೈವ್ ನನ್ನ ಹೊಸ ಬೈಕಲ್ಲಿ. ಸೊ ಬನ್ನಿ ಯಾವ ಥರ ಇದೆ ಏನಂತ ಹೇಳ್ತೀನಿ. ಸೊ ನೋಡಿ, ರೆಡಿ ಆಗಿದ್ದೀನಿ. ಸೊ ನಾನೊಂದು ಪ್ಯಾಡ್ ಜಾಕೆಟ್ ಹಾಕೊಂಡಿದ್ದೀನಿ, ನನ್ನ ಹತ್ರ ಇದೆ ಓಲ್ಡ್. ಸೊ ಅದು ಮತ್ತೆ ಕೈಗೆ ಎಕ್ಸ್ಟ್ರಾ ಪ್ಯಾಡ್ ಬೇರೆ ಹಾಕೊಂಡಿದ್ದೀನಿ, ಇದ್ರ ಥರ. ಮತ್ತೆ ನೀ ಪ್ಯಾಡ್ ಹಾಕೊಂಡಿದ್ದೀನಿ. ಸೊ ಪ್ಲಸ್ ಒಂದು ಶೂ ಹಾಕೊಂಡಿದ್ದೀನಿ, ಲಾಂಗ್ ಶೂ, ಒನ್ಲಿ ಫಾರ್ ಬೈಕ್ ಅಂತ ಹೇಳ್ಬಿಟ್ಟು. ಸೊ ಪ್ಲಸ್ ಹ್ಯಾಂಡ್ ಗ್ಲೌಸ್ ಹಾಕೊಂಡಿದ್ದೀನಿ. ಸೊ ಒಂದು ಆಫ್ ರೋಡ್ ಹೆಲ್ಮೆಟ್ ಇದೆ. ಸೊ ಹೆಲ್ಮೆಟ್ಗೆ ಮೊಬೈಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಇದ್ದೀನಿ. ಸೊ ಬನ್ನಿ ನನ್ನ ಗಾಡಿ ತೋರಿಸ್ತೀನಿ, ಯಾವ ಥರ ರೆಡಿ ಆಗಿದೆ ಗಾಡಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಗಾಡಿ ಹತ್ರ ಹೋಗೋಣ. ಸೊ ನೋಡಿ, ಗಾಡಿ ರೆಡಿ ಆಗಿದೆ ನಂದು. ಸೊ ಯಾವ ಥರ, ಬನ್ನಿ ನೋಡೋಣ. ಸೊ ಆಫ್ ರೋಡಿಗೆ, ಹೈವೇ ರೋಡಿಗೆ ಅಂತ ಎಕ್ಸ್ಟ್ರಾ ಫಾಗ್ ಲೈಟ್ ಹಾಕ್ಸಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಗಾಡಿ. ಸೊ ಪ್ಲಸ್ ಕ್ರಾಶ್ ಗಾರ್ಡ್ ಎಲ್ಲ ಹಾಕ್ಸಿದ್ದೀನಿ. ಸೊ ನೋಡಿ ಯಾವ ಥರ ಬಂದಿದೆ ಏನಂತ ಹೇಳ್ಬಿಟ್ಟು. ಸೊ ಬನ್ನಿ ತೋರಿಸ್ತೀನಿ ನಮಗೆ. ನೋಡಿ ಯಾವ ಥರ ಕಾಣ್ತಿದೆ ಗಾಡಿ ಮುಂದೆಯಿಂದ. ಸೊ ತುಂಬ ಚೆನ್ನಾಗಿ ಕಾಣ್ತಿದೆಲ್ಲ. ಸೊ ಬನ್ನಿ ಹೊರಡೋಣ ಇವಾಗ. ಸೊ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೊರಟು. ಸೊ ಮುಂದೆ ಬಂದರೆ ಅಂಜಯನಗರ ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿ. ಸೊ ಅಂಜಯನಗರ ಬಸ್ ಸ್ಟಾಪಲ್ಲಿ ನಿಮಗೆ ಒಂದು ಹನುಮಾನ್ ದೇವಸ್ಥಾನ ಇದೆ. ಸೊ ಹನುಮಾನ್ ದೇವಸ್ಥಾನಿಗೆ ಒಂದು ನಮಸ್ಕಾರ ಮಾಡಿಕೊಂಡು, ಸೊ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು, ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ದು. ಸೊ ಇದೇ ಅಂಜಯನಗರ ಬಸ್ ಸ್ಟಾಪು, ಹನುಮಾನ್ ದೇವಸ್ಥಾನ. ಸೊ ಇಲ್ಲಿಂದ ಹೊಂಟ್ರೆ ನಾವು ನೈಸ್ ರೋಡಿಗೆ ಬಂದು, ಸೊ ನೈಸ್ ರೋಡಲ್ಲಿ ಬರೋಲ್ಲ ನಾವು, ಮತ್ತೆ ಅಲ್ಲಿ ನೆಲಮಂಗಲ ಹತ್ರ ಬರಬೇಕಾಗತ್ತೆ. ಸೊ ನಾವಿಲ್ಲಿ ತಾವರೆಕೆರೆ ರೂಟ್ ಹೋಗ್ತಾ ಇದ್ದೀನಿ. ತಾವರೆಕೆರೆಯಿಂದ ಹೋಗ್ಬಿಟ್ಟು ಅಲ್ಲಿಂದ ಎಂಟಗನಹಳ್ಳಿಗೆ ನಾವು ಕಟ್ ಹಾಕ್ತೀವಿ. ಎಂಟಗನಹಳ್ಳಿ ಅಂದರೆ ನೆಲಮಂಗಲ ಟೋಲ್ ಆದಮೇಲೆ 2 ಕಿಲೋಮೀಟ್ರ್ ಮುಂದೆ ಬರುತ್ತೆ ಈ ಗಾಡಿ. ಸೊ ಅಲ್ಲಿಂದ ಬಂದು, ಸೊ ನೋಡಿ ನಿಮಗೆ ಇಲ್ಲಿಂದ ಬಂದರೆ ನೆಕ್ಸ್ಟ್ ಇದು ನಿಮಗೆ ಸಿಗೋದು ಸೋಲೂರು. ಅದು ಬಿಟ್ಟಾದ್ಮೇಲೆ ಸೋಲೂರು ಸಿಗುತ್ತೆ. ಸೋಲೂರು ಹತ್ರ ನಿಮ್ಗೆ ಗೊತ್ತು, ಗ್ಯಾಸ್ ಕಂಪನಿ ಇದೆ. ಸೊ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಸಿಲಿಂಡ್ರ್ ತುಂಬೋದೆಲ್ಲ. ಸೊ ಅಲ್ಲಿಂದ ಹೊರಟು ನಾವು. ಸೊ ನೋಡಿ, ಗಾಡಿ ಸ್ವಲ್ಪ ಹೈವೇ ರೋಡ್ಗೂ ಚೆನ್ನಾಗಿದೆ. ಸೊ ಒಂಥರ ಕಂಫರ್ಟಬಲ್ ಆಗಿದೆ, ಓಡಿಸ್ಬೋದು, ಪರವಾಗಿಲ್ಲ. ಸೊ ನಾನು ಇದೇ ಫಸ್ಟು ಈ ಥರ ಗಾಡಿದು ಓಡಿಸ್ತಾ ಇರೋದು. ಸೊ ಮುಂಚೆ ನನ್ನ ಹತ್ರ ಸುಜುಕಿ ಜಿಕ್ಸರ್ ಇತ್ತು. ಸೊ ಅದು ಇನ್ನೂ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ ಹೈವೇ ರೋಡಿಗೆ. ಸೊ ಈ ಥರ ಇದೆ ನೋಡಿ. ಸೊ ಹೈವೇ ರೋಡಿಗೆ ಪರವಾಗಿಲ್ಲ, ಓಡಿಸ್ಬೋದು, ಕಂಫರ್ಟಬಲ್ ಆಗಿದೆ ಗಾಡಿ. ಸೊ ಹಾಗಂತ ಪ್ಲಸ್ ಇನ್ನೊಂದು, ಸಸ್ಪೆನ್ಸು ಚೆನ್ನಾಗಿದೆ. ಸೊ ಒಳ್ಳೆ ಸ್ಮೂತಾಗಿ ಗಾಡಿ ಓಡ್ಬೋದು. ಸೊ ಪ್ಲಸ್ ನಾನು ಗಾಡಿ ಇವತ್ತು ಓಡಿಸೋದು, ನಾನು 60-65 ಒಳಗಡೆನೇ ಓಡಿಸ್ತೀನಿ. ಏಕೆಂದರೆ ಕಂಪನಿ ಹೇಳಿರೋದೇ ಆ ಥರ. ಸೊ 6 ಮಂತು ಸ್ಲೋ ಓಡಿಸ್ಬೇಕು, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಗಾಡಿ 60-65 ಓಡಿಸ್ತೀನಿ. ನಿಮಗೆ ನೋಡಿ ನಮ್ಮ ವಿಡಿಯೋ ಎಲ್ಲದಲ್ಲಿ ನಾನು 60-65 ಒಳಗಡೆನೇ ಗಾಡಿ ಓಡಿಸ್ತೀನಿ. ಸೊ ನಿಮಗೆ 6 ತಿಂಗಳು ಅವ್ರು ಹೇಳ್ದಾಗ ನಾವು ಸ್ವಲ್ಪ ಗಾಡಿ ಮೇಂಟೈನ್ ಮಾಡಲೇಬೇಕು. ಇಲ್ಲಾಂದರೆ ಗಾಡಿ ಮೈಲೇಜು ಜಾಸ್ತಿ ಸೌಂಡ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕಂಪನಿ ಹೇಳ್ದಂಗೆ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ನಮ್ಮ ಡ್ರೈವ್ ಸ್ವಲ್ಪ ಸ್ಲೋ ಆಗಿರ್ಬೋದು, ಬಟ್ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ. ಸೊ ಅದಾದ್ಮೇಲೆ ಸೋಲೂರು ಮುಂದೆ ಬಂದಮೇಲೆ ಸ್ವಲ್ಪ ಅಲ್ಲಿ ಇದ್ರ ಹತ್ರ ಬಂದು, ಸೊ ನಾವು ಗಾಡಿ ಸ್ವಲ್ಪ ಹೊತ್ತು ನಿಲ್ಲಿಸ್ದೆ. ಸೊ ಗಾಡಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ರೆಸ್ಟ್ ತಗೊಂಡು, ಸೊ ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಸೊ ನನ್ನ ಗಾಡಿ ಅಟ್ಲೀಸ್ಟ್ ಒಂದು 3 to 4 ಟೈಮ್ ಹತ್ರ ನಿಲ್ಸಿದ್ದೀನಿ ನನ್ನ ಗಾಡಿ. ಸೊ ಜಸ್ಟು 3.5 hour ಆಗಿದೆ ನಾನು 170 ಕಿಲೋಮೀಟರ್ ಓಡಿಸೋದಕ್ಕೆ. ಸೊ ನಮ್ಮೂರು ಹಾಸನಲ್ಲ, ಹಾಸನದಿಂದ ಸ್ವಲ್ಪ ಹಿಂದೆ, ಸೊ ಶಾಂತಿಗ್ರಾಮ ಟೋಲ್ ಹತ್ರ. ಸೊ ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಒಂದು 70 ಕಿಲೋಮೀಟರ್ ಆಗುತ್ತೆ. ಸೊ ಬನ್ನಿ, ನಾನು ಇಲ್ಲಿ ರೆಸ್ಟಿಗೆ ಕೊಟ್ಟಾಗ ಯಾವ ಥರ ಕಾಣುತ್ತೆ ಗಾಡಿ, ಯಾವ ಥರ ಏನು ಅಂತ ಇಲ್ಲಿ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಾನು ಮತ್ತೆ ರೆಸ್ಟಿಗೆ ನಿಲ್ಸಿದ್ದೀನಿ. ಸೊ ಆಲ್ಮೋಸ್ಟ್ ಯಡಿಯೂರಪ್ಪ ಹತ್ರ. ಸೊ ನಾನೊಂದು ಟ್ರಾವೆಲಿಂಗ್ ಬ್ಯಾಗು ತೊಗೊಂಡಿದ್ದೀನಿ. ಸೊ ಅದು ಹಾಕ್ಕೊಂಡಿದ್ದೀನಿ, ನೋಡಿ ಯಾವ ಥರ ಕಾಣ್ತಿದೆ. ಒಂದು ಬಾಕ್ಸ್ ಹಾಕಿಸ್ಬೇಕು. ಸೊ ಅದು ಮುಂದೆ ನೆಕ್ಸ್ಟು ಹಾಕ್ಸುವ. ಸೊ ಟ್ರಾವೆಲಿಂಗ್ ಮಾಡಬೇಕು ಅಂದರೆ ಬಾಕ್ಸ್ ಇರಲೇಬೇಕು. ಸೊ ಮಳೆ ಬಂದಾಗ ರೈನ್ ಕೋಟು ಅದು ಇದು ಇಟ್ಕೊಳ್ಳೋಕ್ಕಲ್ಲೇ. ಸೊ ಚೆನ್ನಾಗಿರುತ್ತೆ, ಇದು ನಾಟ್ ಬ್ಯಾಡ್. ಸೊ ಚೆನ್ನಾಗಿದೆ. ಒಂದು ಹಳೆ ಬೈಕಿಂದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಸದ್ಯಕ್ಕೆ ಪರವಾಗಿಲ್ಲ, ಓಡಿಸ್ಬೋದು. ಸೊ ಎಲ್ಲ ರೆಸ್ಟಲ್ಲೂ ಅಷ್ಟೇ, ಒಂದು 10 to 15 ನಿಮಿಷ 1 hour ಒಂದ್ಸಲ ಗಾಡಿ ನಿಲ್ಲಿಸಲೇಬೇಕು. ಸೊ ನಿಲ್ಲಿಸಿದ್ರೆ ನಿಮಗೆ
ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ನಾವು ಶಾಂತಿರಾಮ ಟೋಲ್ ಹತ್ರ ರೀಚ್ ಆದ. ಸೊ ಅದಾದ್ರೆ ರೀಚ್ ಆದ್ಮೇಲೆ ಸಾರಿ ಶಾಂತಿಗ್ರಾಮ ಟೋಲ್ ರೀಚ್ ಆಗೋದಕ್ಕೆ ಟೋಟಲ್ 4 ಟೋಲ್ ಸಿಗ್ತವೆ. ಒಂದು ನೆಲಮಂಗಲ ಟೋಲ್, ಒಂದು ಯಡೂರು ಟೋಲ್, ಅದಾದ್ಮೇಲೆ ಬೆಳ್ಳೂರು ಕ್ರಾಸ್ ಟೋಲ್. ಸೊ 4 ಆದ್ಮೇಲೆ ನಮ್ದು ಸಾರಿ 3 ಆದ್ಮೇಲೆ 4ನೇದು ನಮ್ಮ ಶಾಂತಿಗ್ರಾಮ ಟೋಲ್ ಸಿಗುತ್ತೆ. ಸೊ ಅದೇ ನಮ್ಮೂರು ಶಾಂತಿಗ್ರಾಮ ಟೋಲ್ ಹತ್ರ. ಸೊ ಅಲ್ಲಿಂದ ನಾವು ಒಳಗಡೆ 6 ಕಿಲೋಮೀಟರ್ ಹೋಗ್ಬೇಕು ಒಳಗಡೆ. ಸೊ ರೈಟ್ ಸೈಡ್, ಸೊ ಲೇಕ್ ಮೇಲೆ ಹೋಗ್ಬೇಕು. ಸೊ ನೋಡಿ ಇದೆ ನಮ್ಮ ಶಾಂತಿಗ್ರಾಮ ಟೋಲ್. ಸೊ ಟೋಲ್ ಪಾಸ್ ಮಾಡಿ ಹೋಗ್ತಾ ಇದೀನಿ. ಸ್ವಲ್ಪ ಲೆಫ್ಟ್ ಸೈಡ್ ಮುಂದೆ ಹೋಗಿ ಸೊ ಬ್ರಿಡ್ಜ್ ಕೆಳಗಡೆ ನಾವು ರೈಟ್ ತಗೋಬೇಕು. ಸೊ ರೈಟ್ ತಗೊಂಡ್ರೆ ಸೊ ನಿಮಗೆ ಆ ಕಡೆ ಶಾಂತಿರಾಮ ಕೆರೆ ಸಿಗುತ್ತೆ. ಸೊ ಶಾಂತಿರಾಮ್ ಕೆರೆ ದಾಟ್ಬಿಟ್ಟು ಆ ಕಡೆ 6 ಕಿಲೋಮೀಟರ್ ಹೋಗ್ಬೇಕು. ಸೊ ಬನ್ನಿ ತೋರಿಸ್ತೀನಿ ಶಾಂತಿರಾಮ್ ಕೆರೆ ಯಾವ ತರ ಇದೆ, ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು. ಸೊ ಅದು ಶಾಂತಿಗ್ರಾಮ, ಬನ್ನಿ ಸ್ವಲ್ಪ ಮುಂದೆ ಹೋಗುವ, ಹೇಳ್ತೀನಿ ನಾನು. ಸೊ ನೋಡಿ ಇದು ಶಾಂತಿರಾಮ ಇದು ಸಿಗುತ್ತೆ. ಸೊ ಇದು ಕೆಳಗಡೆ ಇದೆ ನೋಡಿ ಕೆರೆ. ಸೊ ಲೆಫ್ಟ್ ಸೈಡ್ ನಿಮಗೆ ತುಂಬಾ ಕೆರೆ ಸಿಕ್ಕಾಬಿಟ್ಟು ದೊಡ್ಡದು. ಇದು 3 ಕಿಲೋಮೀಟರ್ ಇದೆ ಇದು. ಸೊ ಈ ಏರಿ, ಸೊ 3 ಕಿಲೋಮೀಟರ್ ದಾಟಿ ನಾವು ಹೋಗ್ಬೇಕು. ಸೊ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಇನ್ನೊಂದು ನನಗೆ ಹೈವೇ ರೋಡಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಯ್ತು. ಸೊ ನಾನು ಬೈಕಲ್ಲಿ ಬರ್ಬೇಕಾದ್ರೆ ಇನ್ನೊಬ್ರು ಹಿಮಾಲಯನ್ ಬೈಕಲ್ಲಿ ಬರ್ತಾ ಇದ್ರು, ಅವರು ಬೈಕರ್. ಸೊ ನನಗೆ ಕೈ ತೋರಿಸ್ಬಿಟ್ಟು ಅಡ್ಡ ಹಾಕಿದ್ರು. ಸೊ ಅಡ್ಡ ಹಾಕ್ಬಿಟ್ಟು ನಂದು ಫೋನ್ ಪೇ ವರ್ಕ್ ಆಗ್ತಿಲ್ಲ, ನನಗೆ ಸ್ವಲ್ಪ ಕಾಸು ಟ್ರಾನ್ಸ್ಫರ್ ಮಾಡಿ, ನಾನು ಬೆಂಗಳೂರಿಗೆ ಹೋದ್ಮೇಲೆ ಕೊಡ್ತೀನಿ, ಪೆಟ್ರೋಲ್ ಕಾಸಿಲ್ಲ ಹಿಂಗೆ ಅಂತೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು. ನಾನು 1000 ರೂಪಾಯಿ ಕೊಟ್ಟೆ. ಸೊ 1000 ರೂಪಾಯಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಕಾಲ್ ಮಾಡಿದ್ರೆ ಏನಂತಾರೆ, ಅವ್ರು ನಾವಲ್ಲ ನಮ್ಮ ಬ್ರದರ್ ಅವರು, ನಮಗೆ ಗೊತ್ತಿಲ್ಲ, ಬಂದ್ಮೇಲೆ ಕಾಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫ್ರಾಡ್ ಮಾಡಿದ್ರು. ಸೊ ನಿಮಗೂ ಕೂಡ ಈ ತರ ಫ್ರಾಡ್ ಆಗ್ಬೋದು. ಸೊ ಹೈವೇ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಯಾರೇ ಏನೇ ಕೇಳಿದ್ರು ಸೊ ಕರುಣೆ ಮಾತ್ರ ತೋರ್ಸಕ್ ಹೋಗ್ಬೇಡಿ. ಕರುಣೆ ತೋರಿಸಿದ್ರೆ ನೀವು ಫ್ರಾಡ್ ಆಗ್ತೀರಾ. ಸೊ ಅದನ್ನ ಹೇಳ್ತಾರಲ್ಲ, ಫ್ರಾಡ್ ಹೋಗೋರು ಇರೋ ಗಂಟ ಫ್ರಾಡ್ ಮಾಡೋರಿರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಅಲ್ಲಿಂದ ಲೇಕ್ ಮುಗಿಸಿದ್ಮೇಲೆ ಸ್ವಲ್ಪ ಡೌನ್ ಬಂದ್ರೆ ಸೊ ಆಲ್ಮೋಸ್ಟ್ ಇನ್ನೇನ್ ಒಂದ್ 3 ಕಿಲೋಮೀಟರ್ ಬಂದ್ರೆ ಸೊ ನಮ್ಮೂರು ರೀಚ್ ಆಗುತ್ತೆ. ಸೊ ನೋಡಿ ನಮ್ಮ ಮನೆ ರೀಚ್ ಆಯ್ತಾ ಬಂತು ನಮ್ಮೂರು. ಸೊ ಬಂದೇ ಬಿಟ್ವಿ ನಮ್ಮ ಮನೆಗೆ. ಸೊ ಇಲ್ಲಿಂದ ನೋಡಿ ರೀಚ್ ಆಗೇ ಬಿಟ್ಟೆ, ಇದೆ ನಮ್ಮ ಮನೆ. ಸೊ ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ಸೊ ಇದೆ ನಮ್ಮ ಮನೆ ರೀಚ್ ಆಗಿಬಿಟ್ವಿ. ಸೊ ಮತ್ತೆ ಸಿಗೋಣ. ಸೊ ಇದೇ ತರ ನೆಕ್ಸ್ಟ್ ವಿಡಿಯೋ ಮೈಲೇಜ್ ವಿಡಿಯೋ ಮಾಡ್ತೀನಿ. ಸೊ ಇದಕ್ಕಾಗಿ ನಿಮ್ಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಪ್ಲಸ್ ಶೇರ್ ಮಾಡಿ ಮರಿಬೇಡಿ. ಸೊ ನಾನು ನಿಮ್ಮ ವಸಂತ್, ಟೇಸ್ಟ್ ಅಂಡ್ ಟ್ರಾವೆಲ್. ಥ್ಯಾಂಕ್ ಯು.